ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದಿಗಲ್, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಏನಂದರೆ ಮಾಸ್ಟರ್ಬೇಷನ್ ಅಂದರೆ ಹಸ್ತಮೈಥುನ ಮತ್ತು ಲೋ ಲಿಬಿಡೋ ಅಂದರೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಕಡಿಮೆ ಆಗೋದು, ಎರಡಕ್ಕೆ ಏನಾದರೂ ಕೋರಿಲೇಷನ್ ಇದೆಯಾ ಅಂತ 100% ಇದೆ. ಈ ವಿಡಿಯೋ ನೋಡಿ ಮತ್ತು ಒಳಗಡೆ ಕಮೆಂಟ್ ಹಾಕಿ, ನಿಮಗೇನು ಅನಿಸುತ್ತೆ, ನಾನು ಹೇಳಿದ ನಿಜಾನಾ ಅಥವಾ ನಿಮ್ಮ ಬಗ್ಗೆ ಮತ್ತು ಅದ್ರ ಬಗ್ಗೆ ನಿಮಗೇನಾದರೂ ಫರ್ದರ್ ತಿಳ್ಕೋಬೇಕು. ಯಾಕಂದರೆ ನೀವು ಅಬ್ಸರ್ವ್ ಮಾಡಿ, ಯಾರು ಮಾಸ್ಟರ್ಬೇಷನ್ ಮಾಡ್ತಾರಲ್ಲ, ಮಾಡಿ 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 ಪೆನಿಸ್ ಸ್ಪಂಜ್ ಡ್ಯಾಮೇಜ್ ಮಾಡಿದಿರ್ತಾರೆ, ಡೋಪಮೈನ್ ರಿಲೀಸ್ ಮಾಡಿ ಮಾಡಿ ಹಾರ್ಮೋನ್ಸ್ನ ಇಂಬ್ಯಾಲೆನ್ಸ್ ಮಾಡಿದಿರ್ತಾರೆ, ಮೈಂಡ್ನಲ್ಲಿ ಆಂಗ್ಸೈಟಿ ಡೆವಲಪ್ ಆಗಿದಿರುತ್ತೆ, ಮೈಂಡ್ನಲ್ಲಿ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಭಯ ಆಗಿದ್ದಿರುತ್ತೆ, ಅವ್ರನ್ನಲ್ಲಿ ಸೆಕ್ಸ್ ಮಾಡಬೇಕಂತ ಇಚ್ಛೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಡೌಟ್, ನನಗೆ ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ಲ. ಎಷ್ಟು ನನ್ನ ಹತ್ರ ಹುಡುಗರು ಬರ್ತಾರೆ, ಸರ್ ಇವಾಗ ಜೂನ್ನಲ್ಲಿ ಜುಲೈನಲ್ಲಿ ಮದುವೆ ಇದೆ, ಇವಾಗ ನಾನು ಮಾರ್ಚ್ 3 ತಿಂಗಳಿದೆ ಸರ್, ನನಗೆ ಭಯ, ನಾನು ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ. ನಾನು ಸ್ವಲ್ಪ ನಾಡಿ ಪರೀಕ್ಷೆ ಮಾಡಿ, ಸ್ವಲ್ಪ ಅವ್ರ ಬೇಸಿಕ್ ರೀಡಿಂಗ್ಸು, BP ಇರಬಹುದು, ಶುಗರ್ ಇರಬಹುದು, ಚೆಕ್ ಮಾಡಿ ಓರಲ್ ಪರ್ಸನಾಲಿಟಿ ಚೆಕ್ ಮಾಡಿದ್ರೆ ಯಾವುದೋ ರೀತಿ ಸಮಸ್ಯೆ ಅನಿಸಲ್ಲ ಬಾಡಿನಲ್ಲಿ. ಆದ್ರೂ ಅವ್ರಿಗೆ ಭಯ. ಯಾಕಂದರೆ ನಾನು 8-10 ವರ್ಷ ಆಯಿತು ಸರ್ ಮಾಸ್ಟರ್ಬೇಷನ್ ಮಾಡಿದ್ದೀನಿ, ಇವಾಗ ನನಗೆ 1-2 ವರ್ಷ ಆಯಿತು ನನಗೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ನೇ ಬರಲ್ಲ, ಸೆಕ್ಸ್ ಮಾಡಬೇಕಂತ ಇಂಟ್ರೆಸ್ಟೇ ಇಲ್ಲ, ಹುಡುಗಿಗೆ ನೋಡಿದ್ರೂ ಏನು ಫೀಲಿಂಗ್ ಇಲ್ಲ. ಮೊನ್ನೆ ನನಗೆ ಎಂಗೇಜ್ಮೆಂಟ್ ಆಗಿದ್ದಲ್ಲ, ಹುಡುಗಿ ಬಂದು ಪಕ್ಕನಲ್ಲಿನೇ ಕೂತಿದ್ದಳು, ಪಕ್ಕನಲ್ಲಿ ಕೂತ್ರಿ ನಮ್ಮ ಕೈ ಟಚ್ ಮಾಡಿದ್ರು ಏನೂ ಆ್ಯಕ್ಷನ್ ಆಗಿಲ್ಲ ಸರ್. ನನಗೇನೆ ವರಿ ಆಯಿತು. ಆ ಹುಡುಗಿನೇ ಅಪ್ರೋಚ್ಡ್ ಮೀ, ಆಕಿದು ಮನಸ್ಸಿತ್ತು ಮಾಡೋದು, ಬಟ್ ಸಮ್ ಹೌ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ, ನಾನು ಬೇಡ ಎಲ್ಲ ಮದುವೆ ಆಗೋಣನೇ ಮಾಡೋಣ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದೆ. ಬಟ್ ಈಗ ನನಗೆ ಭಯ, ಆಕಿ ಮತ್ತು ಈಗ ನೆಕ್ಸ್ಟ್ ವೀಕ್ ಮೀಟ್ ಆಗಬೇಕಂತ ಹೇಳ್ತಿದ್ದಾರೆ, ನಾನೇ ಅವಾಯ್ಡ್ ಮಾಡ್ತೀನಿ. ಏನು ಮಾಡಲಿ ಸರ್, ಸ್ವಲ್ಪ ಕರೆಕ್ಟಾಗಿ ನೋಡಿ ಸರ್, ಮರ್ಯಾದೆ ಪ್ರಶ್ನೆ ಅಂತ. ಯಾಕೆ ಇವೆಲ್ಲ ಯಂಗ್ ಹುಡುಗರಲ್ಲಿ ಡೌಟ್ ಬರ್ತಾ ಇದೆ ಅಂದರೆ ಮಾಸ್ಟರ್ಬೇಷನ್. ಬಿಕಾಸ್ ಮಾಸ್ಟರ್ಬೇಷನ್ ಎಷ್ಟೋ ಜನ ಎನ್ಕರೇಜ್ ಮಾಡ್ತಾರಲ್ಲ, ಚೆನ್ನಾಗಿದೆ ಮಾಡಿ 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 ಅಂತ. ಅವರು ಇಷ್ಟೆಲ್ಲ ಪೇಷಂಟು ಅವ್ರ ಹಿಸ್ಟ್ರಿ ಕೇಳಿಬಿಟ್ರೆ ಅವರಿಗೆ ಮತ್ತು ಡೌಟ್ ಬರುತ್ತೆ, ನಾವು ಹೇಳೋದು ನಿಜಾನ ಅಂತ. ಬಿಕಾಸ್ ನಾನು ನೋಡಿದ ಎಷ್ಟೋ ಪೇಷಂಟಲ್ಲಿ ಯಾರು ಮಾಸ್ಟರ್ಬೇಷನ್ ಅಡಿಕ್ಕಿರ್ತಾರೆ, ಎರೆಕ್ಷನ್ ಪ್ರಾಬ್ಲಮ್ ಆಗೇ ಆಗುತ್ತೆ ಫ್ಯೂಚರ್ನಲ್ಲಿ. ಸ್ಕಲನ ಬೇಗ ಆಗೋದು ಅಥವಾ ಪೆನಿಸ್ ಹೈ ಸೆನ್ಸೇಷನ್ ಆಗೋದು ಆಗೇ ಆಗುತ್ತೆ, ಪ್ರಿಮ್ಯಾಚುರ್ ಎಜಾಕ್ಯುಲೇಷನ್. ಸಮ್ ಟೈಮ್ ಏನು ಮಾಡ್ತಾರೆ, ಜೋರಾಗಿ ರಬ್ ಮಾಡಿಬಿಟ್ಟು ಪೆನಿಸ್ ಸ್ಟ್ರಕ್ಚರ್ನೇ ಡ್ಯಾಮೇಜ್ ಮಾಡ್ತಾರೆ. ಒಬ್ಬರೊಬ್ಬರು ಫೋನ್ ಮೆಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಸಮ್ ಟೈಮ್ ಕಾರ್ಪಸ್ ಕ್ಯಾವೆನಸ್ ಏನು ರಾಡ್ ಇರುತ್ತಲ್ಲ ಅದನ್ನು ಬ್ರೇಕ್ ಮಾಡ್ತಾರೆ ಅಥವಾ ಫ್ರ್ಯಾಕ್ಚರ್ ಮಾಡಿದಿರ್ತಾರೆ, ಸ್ಪಂಜನ್ನ ಡ್ಯಾಮೇಜ್ ಮಾಡಿರ್ತಾರೆ, ಪೆನಿಸ್ ಮುಂದಿನ ಸೆನ್ಸೇಷನ್ ಜಾಸ್ತಿ ಮಾಡಿದಿರುತ್ತಲ್ಲ, ಅಥವಾ ಒಳಗಡೆ ಯೂರೆಥ್ರಾನಲ್ಲಿ ಅಲ್ಲಿಂದ ಸ್ವೆಲ್ಲಿಂಗ್ ಆಗಿದಿರುತ್ತೆ, ರಿಪೀಟೆಡ್ಲಿ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಸಮ್ ಟೈಮ್ ಪ್ರೋಸ್ಟೇಟ್ ಗ್ರಂಥಿನಲ್ಲಿಂದ ಎನ್ಲಾರ್ಜ್ಮೆಂಟ್ ಆಗಿದ್ದಿರುತ್ತೆ. ಈ ಥರ ರಫ್ಲಿ ಹ್ಯಾಂಡಲ್ ಮಾಡಿದ ಕಡೆಯಿಂದ ಇವೆಲ್ಲ ಏನಿದೆ ಪ್ರಾಬ್ಲಮ್ಮು ಇವತ್ತು ನಾಳೆ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಇವೆಲ್ಲ ಮಾಸ್ಟರ್ಬೇಷನ್ ಸೈಡ್ ಎಫೆಕ್ಟ್ಗಳು. ಸೊ ಇವೆಲ್ಲ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾನೆ, ಇವಾಗ ಲೋ ಲಿಬಿಡೋ ಅಥವಾ ಲಾಸ್ ಆಫ್ ಲಿಬಿಡೋ ಏನಿದೆ ಅಂದರೆ, ಸೆಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಏನು ಭಯ ಅಂದರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಹುಡುಗಿ ಅಪ್ರೋಚ್ ಮಾಡ್ತಾ ಇದ್ದಾಳೆ, ಬಾ ಸೆಕ್ಸ್ ಮಾಡೋಣ ಅಂತ, ಇವನು ಹೋಗ್ತಾ ಇಲ್ಲ. ವೈ? ಬಿಕಾಸ್ ಅವನಿಗೆ ಸೆಲ್ಫ್ ಡೌಟ್, ನಾನು ಎಷ್ಟು ದಿನ ಮಾಸ್ಟರ್ಬೇಷನ್ ಮಾಡಿದ್ದೀನಿ, ನನಗೆ ಎರೆಕ್ಷನ್ ಆಗ್ತಾ ಇಲ್ಲ, ಹುಡುಗಿ ಪಕ್ಕನಲ್ಲಿ ಬಂದ್ರೂ ಏನು ಆ್ಯಕ್ಷನ್ ಇಲ್ಲ, ಏನು ಮಾಡಿದ್ವಿ? 100% ಅದಕ್ಕೆ ಮಾಸ್ಟರ್ಬೇಷನ್ ಮತ್ತು ಲೋ ಲಿಬಿಡೋಗೆ ಕನೆಕ್ಷನ್ ಇದೆ. ಇದು ಮಾತ್ರ ಖಂಡಿತ ಈಗ ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಇದಕ್ಕೆ ರಿವರ್ಸ್ ಹೇಗೆ ಮಾಡ್ಬೋದು, ಡ್ಯಾಮೇಜ್ನ ಹೇಗೆ ನಾವು ರಿಕವರ್ ಮಾಡ್ಬೋದು. ಸೊ ಫಸ್ಟ್ ಎದರ್ದಿನ ಪ್ರಾಬ್ಲಮ್ ಆಗ್ತಾ ಇದೆ ಅದು ಬಿಡೋಣ. ಓಕೆ, ಕ್ಲಿಯರ್? ಮಾಸ್ಟರ್ಬೇಷನ್ ಸ್ಟಾಪ್ ಮಾಡಿ, ಒಂದು. ಎರಡನೇದು, ಸರ್ಟನ್ ಫುಡ್ಸ್ ತಗೊಳ್ಳಿ, ಅದು ನಿಮ್ಮ ಲೈಂಗಿಕ ಇಚ್ಛೆನ ಜಾಸ್ತಿ ಮಾಡುತ್ತೆ. ಅವಾಗ ಏನು ಮಾಡಬೇಕು ನೀವು? ಲವಂಗ ನಾನು ಇಲ್ಲ, ಒಂದು ಖರ್ಜೂರನಲ್ಲಿ ಬೀಜ ತೆಗೆದ್ಬಿಟ್ಟು ಅದರೊಳಗಡೆ ಒಂದು ಲವಂಗ ಹಾಕಿಬಿಟ್ಟು ತಿನ್ನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ತಗೊಳ್ಳಿ, ಉದ್ದಿನ ಬೇಳೆ ಜಾಸ್ತಿ ತೊಗೊಳ್ಳಿ, ಕಡಲೆ ಬೆಳೆದ ಐಟಮ್ಗಳು ಜಾಸ್ತಿ ತಗೊಳ್ಳಿ, ನಾಟಿ ಹಸು ತುಪ್ಪ ಆಹಾರನಲ್ಲಿ ಜಾಸ್ತಿ ತಗೊಳ್ಳಿ.
ಸರ್ಟನ್ ಫ್ರೂಟ್ಸ್, ಅದು ಕಲ್ಲಂಗಡಿ ಹಣ್ಣು ಇರ್ಬೋದು, ದಾಳಂಬರಿ ಇರ್ಬೋದು, ಪಪಾಯ ಹಣ್ಣು ಇರ್ಬೋದು, ಇದನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ. ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಇದ್ದರೆ ಫಿಶ್ಶು, ಮಟನ್ಸು, ಚಿಕನ್ನಲ್ಲಿ ನಾಟಿ ಕೋಳಿ, ಬಾಯ್ಲ್ಡ್ ಮೊಟ್ಟೆ, ಇದನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಡೈಲಿ ನೀವು ಎಂಥ ಬಿಜಿ ಇದ್ರೂ 1 hour ಡೆಡಿಕೇಟೆಡ್ಲಿ ವರ್ಕೌಟ್ ಮಾಡಿ. ಸುಮ್ಮನೆ ನಾರ್ಮಲ್ ವಾಕ್ ಬೇಡ, ಚೆನ್ನಾಗಿ ಒಂದು ರನ್ ಮಾಡಿ, ಜಾಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ. ಬೇಸಿಗೆ ಕಾಲಿದೆ, ಸ್ವಿಮ್ಮಿಂಗ್ ಮಾಡಿ. ಇಲ್ಲಾಂದರೆ ಯಾವುದೋ ಜಿಮ್ ಜಾಯಿನ್ ಮಾಡ್ತೀರಂದ್ರೆ ಜಿಮ್ ಜಾಯಿನ್ ಮಾಡಿ. ನಾನು ಫಸ್ಟ್ ರೆಕಮೆಂಡ್ ಮಾಡೋದು ಓಪನ್ ಗ್ರೌಂಡ್ನಲ್ಲಿ ನೀವು ವ್ಯಾಯಾಮ ಮಾಡಬೇಕು. ಜಿಮ್ ಈಸ್ ದ ಲಾಸ್ಟ್ ಆಪ್ಷನ್. ಬಟ್ ಇಲ್ಲ ಸರ್, ನನಗೆ ಆ ಥರ ಓಪನ್ ಗ್ರೌಂಡ್ ಇಲ್ಲ, ನಾನು ಜಿಮ್ಗೆ ಹೋಗ್ತೀನಿ ಅಂದರೆ ಜಿಮ್ ಹೋಗಿ, ಪರವಾಗಿಲ್ಲ. ಚೆನ್ನಾಗಿ ವ್ಯಾಯಾಮ ಮಾಡಿ. ನೀವು ಎಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ತೀರಾ, ಬಾಡಿನ ಮೆಟಾಬಲಿಸಮ್ ಅಷ್ಟು ಚೆನ್ನಾಗಾಗುತ್ತೆ. ಬಾಡಿ ಎಷ್ಟು ಚೆನ್ನಾಗಿ ಮೆಟಾಬಲಿಸಮ್ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ. ಮಸಲ್ ಸ್ಟ್ರಾಂಗ್ ಆದರೆ ಟೆಸ್ಟೋಸ್ಟೆರಾನ್ ಸ್ಟ್ರಾಂಗ್ ಆಗುತ್ತೆ. ಟೆಸ್ಟೋಸ್ಟೆರಾನ್ ಸ್ಟ್ರಾಂಗ್ ಆದರೆ ಸ್ಟೆಕ್ಸ್ ಸ್ಟ್ರಾಂಗ್ ಆಗುತ್ತೆ. ಈ ಥರ ಮಾಡಿ. ಆಮೇಲೆ 7 to 8 hours ಪ್ರಾಪರ್ ಮಲ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಹೀಲ್ ಆಗುತ್ತೆ. ಯೋಗ ಮೆಡಿಟೇಷನ್ ಮಾಡಿ ಮೈಂಡ್ನ ಕೂಲ್ ಮಾಡಿ, ಸ್ಟ್ರೆಸ್ನ ಅವಾಯ್ಡ್ ಮಾಡಿ. ಇವೆಲ್ಲ ಏನು ಗೊತ್ತಾ, ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು. ನಿಮ್ಮ 30 ವರ್ಷಕ್ಕೆ ಇದು ಸೆಕ್ಸ್ ಪ್ರಾಬ್ಲಮ್ ಬರಬೇಕಂದ್ರೆ ನೀವು ಅದನ್ನು ಇನ್ವೈಟ್ ಮಾಡಿದ್ದೀರಾ. ಅದು ಅದ್ರ ಪಾಡಿಗೆ ಅದು ಏನು ಬಂದಿಲ್ಲ, ನೀವು ಅದನ್ನು ಫೋರ್ಸ್ ಮಾಡಿದ್ದೀರಾ ನಿಮ್ಮ ಬಾಡಿನಲ್ಲಿ ಎಂಟ್ರಿ ಕೊಡೋಕ್ಕೆ. ಹೆಂಗೆ? ರಾತ್ರಿ 2 ಗಂಟೆಗೆ ಮಲಗೋದು, ಅಗೇನ್ಸ್ಟ್ ನೇಚರ್. ಮಾಸ್ಟರ್ಬೇಷನ್ ಮಾಡೋದು, ಅಗೇನ್ಸ್ಟ್ ನೇಚರ್. ಬರೀ ಈ ಚಟ್ಪಟ ಐಟಮ್ಗಳು, ಖಾರ ಹುಳಿ ಐಟಮು, ಮಸಾಲೆ ಐಟಮು ಹೊರಗಡೆ ತಿನ್ನೋದು, ಅಗೇನ್ಸ್ಟ್ ನೇಚರ್. ಆಮೇಲೆ ಪಾರ್ನ್ ನೋಡೋದು, ನೋಡಿ ಡೋಪಾಮಿನ್ ರಿಲೀಸ್ ಮಾಡಿ ಸೆಕ್ಸ್ ಲೈಫ್ನ ಹಾಳು ಮಾಡ್ಕೊಂಡಿದ್ದೀರ. ಸೊ ಎದರ್ದಿಂದ ಆಗಿದೆ ನಮಗೆ ಗೊತ್ತಾಯ್ತಲ್ಲ, ಅದನ್ನು ನಾವು ರಿವರ್ಸ್ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಸೆಕ್ಸ್ನಲ್ಲಿ ಯಾವುದೂ ಸಮಸ್ಯೆ ಆಗಲ್ಲ. ಅದು ನಿಮುರ್ಕೆ ಇರ್ಬೋದು, ಸ್ಖಲನ ಬೇಗ ಆಗೋದಿರ್ಬೋದು, ಪೆನಿಸ್ ಸೈಜ್ ಇರ್ಬೋದು, ಮಕ್ಕಳಾಗ ಡಿಲೇ ಆಗೋದಿರ್ಬೋದು, ಎಲ್ಲ ಆಗಲ್ಲ. ಸೊ ಫಸ್ಟ್ ಮಾಸ್ಟರ್ಬೇಷನ್ ಏನಾದರೂ ಮಾಡ್ತಾ ಇದ್ದಾರೆ, ಈ ವಿಡಿಯೋ ನೋಡ್ತಾ ಇದ್ದಾರೆ, ಇವತ್ತೇ ಬಿಡಿ, ನಿಮ್ಮ ಫ್ರೆಂಡ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.